ಕಾಂಗ್ರೆಸ್ಗೆ ಮಾತ್ರವಲ್ಲ ಸಿದ್ದುಗೂ ಮೋಸ ಮಾಡಿದ್ರ ಜಮೀರ್. ದಾವಣಗೆರೆಯ ಬೈ ಎಲೆಕ್ಷನ್ ನಲ್ಲಿ ಜಮೀರ್ ಆಡಿದ್ದೇ ಆಟ. ಜಮೀರ್ ಅವರ ಒಂದೊಂದು ಕುತಂತ್ರ ಈಗ ಬಯಲು. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಅದರಲ್ಲೂ ಕೂಡ ಜಮೀರ್ ಅವರ ವಿಚಾರದಲ್ಲಿ ಏನ್ ನಡೀತಾ ಇದೆ? ಈಗಾಗಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾಯಿತು. ಬುಧವಾರ ಸಂಜೆ 4 ಗಂಟೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಳ್ಳುವಂತಹ ಒಂದು ಸಮಯ ಕೂಡ ನಿಗದಿಯಾಗಿರುವಂತಹದ್ದು. ಇದರ ಮಧ್ಯೆ ಯಾರ್ಯಾರು ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸೇರ್ಕೊಳ್ಬೇಕು, ಯಾರಾಗಬೇಕು ಮಿನಿಸ್ಟರು, ಯಾರಾಗಬಾರ್ದು ಅನ್ನೋ ಒಂದು ವಿಚಾರನೂ ಕೂಡ ಚರ್ಚೆ ಆಗ್ತಿರುವಂತಹದ್ದು. ಇದರ ಜೊತೆ ಈಗ ಜಮೀರ್ ಅವರ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ ಈಗ ರಿವೀಲ್ ಆಗಿರುವಂತಹದ್ದು. ಜಮೀರ್ ಅವರು ಮಾತನಾಡಿರುವಂತಹ ಒಂದು ಆಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಆಗಿರುವಂತಹದ್ದು. ಹಾಗಾದ್ರೆ ಜಮೀರ್ ಯಾವ ವಿಚಾರಕ್ಕೆ ಮಾತನಾಡಿದ್ರು, ಏನಂತ ಮಾತನಾಡಿದ್ರು? ಸಿದ್ದರಾಮಯ್ಯ ಅವರಿಗೆ ದ್ರೋಹ ಮಾಡಿದ್ರ? ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದ್ರ? ಯಾರಿಗೆ ದ್ರೋಹ ಮಾಡಿದ್ರು ಜಮೀರ್ ಅವರು? ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಕಾಂಗ್ರೆಸ್ಗೆ ಮಹಾ ಮೋಸ ಮಾಡಿದ್ರ ಜಮೀರ್ ಅಹಮದ್ ಖಾನ್ ಅವರು? ಎಸ್, ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದ ಮಾತ್ರವಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಿರುವಂತಹದ್ದು. ಜಮೀರ್ ಅವರು ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಒಂದು ಆಡಿಯೋ ಈಗ ವೈರಲ್ ಆಗಿರುವಂತಹದ್ದು. ಅದರಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡಿ ಹೇಳ್ತಾರೆ ಏನಂತ, ದಾವಣಗೆರೆ ಚುನಾವಣೆಯಲ್ಲಿ ಸಮರ್ಥ್ ಸೋಲ್ಬೇಕು, ಸಮರ್ಥ್ ಅವರಿಗೆ ಬೀಳಬೇಕಾಗಿದ್ದಂತಹ ಮತಗಳು, ಅದರಲ್ಲೂ ಕೂಡ ಮುಸ್ಲಿಂ ಮತಗಳು ಎಸ್ಟಿಪಿಗೆ ಬೀಳ್ಲಿ, ಜೊತೆಗೆ ಯಾರು ನಿಂತಿರ್ತಾರೋ, ಬೇರೆಯವರು ಯಾರು ಪಕ್ಷೇತರವಾಗಿ ನಿಂತಿರ್ತಾರೋ ಅವರಿಗೆ ಆ ಮತಗಳು ಬೀಳ್ಲಿ ಅಂತಂತ ಹೇಳಿ ಜಮೀರ್ ಅವರು ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡಿರುವಂತಹ ಆಡಿಯೋ ಈಗ ಸೋಷಿಯಲ್ ಮೀಡಿಯಾ ಮಾತ್ರವಲ್ಲ, ಇಡೀ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಜಮೀರ್ ನಿಜಕ್ಕೂ ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿದ್ರ? ಯಾಕೆಂದ್ರೆ ಜಮೀರ್ ಅವರ ಮೇಲೆ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ನಂಬಿಕೆ, ಸಾಕಷ್ಟು ವಿಶ್ವಾಸ. ಈ ಹಿಂದೆ ಕುಮಾರಸ್ವಾಮಿ ಅವರ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಜಮೀರ್ ಬಗ್ಗೆ ಏನೇ ಮಾತನಾಡಿದ್ರು ಕೂಡ ಸಿದ್ದರಾಮಯ್ಯ ಅವರು ಜಮೀರ್ ಅವರನ್ನ ಎಲ್ಲೂ ಕೂಡ ಬಿಟ್ಕೊಡ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ಅವ್ರನ್ನ ಯಾರಾದ್ರೂ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಅಥವಾ ಜಮೀರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನಾದ್ರು ಸಿದ್ದರಾಮಯ್ಯ ಅವರಿಗೆ ಗೊತ್ತಾಯ್ತು ಅಂತಂದ್ರೆ ಅವ್ರನ್ನ ಹೇಗ್ ಬೇಕೋ ಹಾಗೆ ಸುಮ್ಮನಿರಿಸುವಂತಹ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾ ಇದ್ರು. ಆ ರೀತಿಯಾಗಿ ಜಮೀರ್ಗೆ ಫುಲ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಂತಹ ಸಿದ್ದರಾಮಯ್ಯನವರಿಗೆ ಇವತ್ತು ಜಮೀರ್ ಅವರು ಮೋಸ ಮಾಡಿದ್ರ? ಮೋಸ ಮಾಡಿದ್ರೆ ಯಾವ ವಿಚಾರದಲ್ಲಿ ಮೋಸ ಮಾಡಿದ್ರು? ಹಾಗಾದ್ರೆ ಈ ವಿಚಾರದಲ್ಲಿ, ಅಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಸಮರ್ಥ್ ಅವರನ್ನ ಸೋಲಿಸೋದಕ್ಕೆ ಸಿದ್ದರಾಮಯ್ಯರು ಕೂಡ ಕಾರಣರಾಗಿದ್ರ? ಜಮೀರ್ ಜೊತೆ ಏನಾದ್ರು ಕೈ ಜೋಡಿಸಿದ್ರ? ಈ ರೀತಿಯಾದಂತಹ ಒಂದು 10 ಪ್ರಶ್ನೆಗಳು ಈಗ ಉದ್ಭವ ಆಗ್ತಿರುವಂಥದ್ದು. ಅದಕ್ಕೆ ಕಾರಣ ಈಗ ರಿವೀಲ್ ಆಗಿರುವಂತಹ ಆಡಿಯೋದಲ್ಲಿ ಸ್ಪಷ್ಟವಾಗಿ ಜಮೀರ್ ಅವರೇ ಮಾತನಾಡಿರುವಂತಹ ಒಂದು ವಾಯ್ಸ್ ಅಲ್ಲಿ, ನೀವು ಎಸ್ಟಿಪಿಗೆ ವೋಟ್ಗಳನ್ನ ಹಾಕ್ಬೇಕು, ಪಕ್ಷೇತರ ಅಭ್ಯರ್ಥಿಗೆ ಗೆಲ್ಲಿಸ್ಬೇಕು, ಅಂದ್ರೆ ಸಮರ್ಥ್ ಅವ್ರನ್ನ ನೀವು ಸೋಲಿಸ್ಬೇಕು ಅನ್ನೋ ಒಂದು ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ನಿಜಕ್ಕೂ ಜಮೀರ್ ಅವರು ಈ ವಿಚಾರದಲ್ಲಿ ಏನಾದ್ರೂ ಅವರೇ ಆ ಆಡಿಯೋವನ್ನ ಮಾತನಾಡಿದ್ರೆ, ಆ ಆಡಿಯೋದಲ್ಲಿ ಅವ್ರದೇ ವಾಯ್ಸ್ ಆಗಿದ್ರೆ ಖಂಡಿತವಾಗ್ಲೂ ಜಮೀರ್ ಇದಕ್ಕೆ ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಈಗಾಗಲೇ ಜಮೀರ್ ಅವರು ಕೂಡ ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಮೊದಲು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಸಾರ್ ಈ ತರ ಒಂದು ಆಡಿಯೋ ರಿವೀಲ್ ಆಗಿದೆ, ನೀವೇನ್ ಹೇಳ್ತೀರಾ ಇದಕ್ಕೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಳ್ತಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಏನೂ ಮಾತಾಡಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಆಚೆ ಹೋಗ್ಬಿಡ್ತಾರೆ. ಮಾಧ್ಯಮಗಳ ಮುಂದೆ ನಿಂತ್ಕೊಂಡಿದ್ದಂತರು ಆ ಪ್ರಶ್ನೆ ಉದ್ಭವ ಆಗಿದ ತಕ್ಷಣ ಹೊರಟು ಬಿಡ್ತಾರೆ. ಇನ್ನು ಜಮೀರ್ ಅವರನ್ನು ಕೂಡ, ಏನ್ ಸ್ವಾಮಿ ನಿಮ್ದೊಂದು ಆಡಿಯೋ ರಿಲೀಸ್ ಆಗಿದೆ, ನೀವು ಬೈ ಎಲೆಕ್ಷನ್ ವಿಚಾರದಲ್ಲಿ ನೀವು ಸಮರ್ಥ್ ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳಿ ಮಾತನಾಡಿರುವಂತಹ ಆಡಿಯೋ ಈಗ ರಿಲೀಸ್ ಆಗಿದೆ, ಏನ್ ಹೇಳ್ತೀರಾ ಸ್ವಾಮಿ ಅಂತ ಮಾಧ್ಯಮದವರು ಜಮೀರ್ ಅವರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಆಗ ಜಮೀರ್ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ಅದ್ ನಂದಲ್ಲ ಆಡಿಯೋ, ಬೇಕಾದ್ರೆ ನೀವು ತನಿಖೆ ಮಾಡಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಯಾರೋ ಬೇಕು ಅಂತ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಜಮೀರ್ ಅವರು ಕೂಡ ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹದ್ದು. ಹಾಗಾದ್ರೆ ಈ ಆಡಿಯೋ ಇಷ್ಟಕ್ಕೆ ಮುಗಿದೋಗ್ಬಿಡುತ್ತಾ? ಹಾಗಾದ್ರೆ
ಆ ಆಡಿಯೋದಲ್ಲಿ ಜಮೀರ್ ಅವರು ಮಾತನಾಡಿರುವಂತಹದ್ದು ನಿಜನಾ ಸುಳ್ಳ ತನಿಖೆ ಆಗ್ಬೇಕು ತಾನೆ ಇದೆಲ್ಲ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಬುಧವಾರ ಸಿಎಂ ಆಗಿ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರು ವಹಿಸ್ಕೊಳ್ತಾರೆ. ಅದಾದ ನಂತರ ಈ ಒಂದು ವಿಚಾರ ಅಂದ್ರೆ ಈಗಾಗಲೇ ಏನು ಜಮೀರ್ ಅವರನ್ನು ಕೂಡ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈಗಾಗಲೇ ಬ್ಯಾಟ್ ಕೂಡ ಬೀಸ್ತಾ ಇದ್ದಾರೆ. ಅದಾದ ನಂತರ ಈ ಒಂದು ಆಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಸೊ ಹಾಗಾಗಿ ಏನಾಗ್ಬೋದು, ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೋದು, ನಿಜಕ್ಕೂ ಜಮೀರ್ ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿಸಿಕೊಳ್ತಾರಾ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಕಿತ್ತಾಕ್ತಾರಾ ಗೊತ್ತಿಲ್ಲ. ಏನು ಬೇಕಾದ್ರೂ ಆಗ್ಬೋದು ಮುಂಬರುವಂತಹ ದಿನಗಳಲ್ಲಿ. ಇದರ ನಡುವೆ ಜಮೀರ್ ಅವರು ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಕಂಪ್ಲೀಟ್ ಆಗಿ ವರದಿಯನ್ನ ಕೊಟ್ಟಿದ್ದಾರೆ. ನೋಡಿ ಸ್ವಾಮಿ, ನಂದೊಂದು ಆಡಿಯೋ ರಿಲೀಸ್ ಆಗ್ಬಿಟ್ಟಿದೆ. ಸೊ ಆ ಆಡಿಯೋ ನಾನು ಮಾತನಾಡಿಲ್ಲ, ಇದು ಯಾರೋ ಬೇಕು ಅಂತೇಳಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದಾರೆ, ಕುತಂತ್ರ ಮಾಡ್ತಾ ಇದಾರೆ ಅನ್ನೋ ಒಂದು ಅರ್ಥದಲ್ಲಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ಕೂಡ ಜಮೀರ್ ಅವರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿರುವಂತಹದ್ದು. ಹಾಗಾದ್ರೆ ಹೈಕಮಾಂಡ್ ಈ ವಿಚಾರವನ್ನ ಹೇಗೆ ಸ್ವೀಕಾರ ಮಾಡುತ್ತೆ? ಈಗಾಗಲೇ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಸಮರ್ಥ ಅವರು ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸಿರುವಂತಹದ್ದು ಎಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಆದ್ರೆ ಎಸ್ ಟಿ ಪಿಗೆ ನೀವು ನಂಬಲ್ಲ, ಎಸ್ ಟಿ ಪಿಗೆ ಸುಮಾರು 18ರಿಂದ 20,000 ಮತಗಳು ಬಂದಿದೆ. ಈ ಹಿಂದೆ ಕೇವಲ 2ರಿಂದ 3,000 ಮತಗಳು ಮಾತ್ರ ಬರ್ತಾ ಇತ್ತು ದಾವಣಗೆರೆಯಲ್ಲಿ ಎಸ್ ಟಿ ಪಿಗೆ. ಆದ್ರೆ ಈಗ ಎಸ್ ಟಿ ಪಿ ಈಗ ಸುಮಾರು 20,000 ಮತಗಳನ್ನ ತೆಗೆದುಕೊಂಡಿದೆ ಅಂತಂದ್ರೆ ಏನ್ ಅರ್ಥ ಹಂಗಾರೆ ಇದು? ಎಸ್, ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ. ಜಮೀರ್ ಅವರ ಆಡಿಯೋ ಈಗಾಗಲೇ ಹೈಕಮಾಂಡ್ಗೂ ಕೂಡ ಹೋಗಿರುವಂತಹದ್ದು. ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಏನು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಯಾವ ರೀತಿಯಾಗಿ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿಯಾಗಿ ಆಕ್ಷನ್ ಅನ್ನು ತೆಗೆದುಕೊಳ್ತಾರೆ, ಅಥವಾ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಜಮೀರ್ ಅವರಿಗೆ ಸ್ಥಾನ ಕೊಡಲ್ವಾ, ಕೊಟ್ರು ಒಂದ್ ವೇಳೆ ಏನ್ ಕೊಡ್ಬೋದು, ಕೊಡದೇ ಇದ್ರೆ ಏನ್ ಆಗ್ಬೋದು, ಇದೆಲ್ಲವೂ ಕೂಡ ಬಹಳ ಕುತೂಹಲ ಅಂತ ಅನ್ಸಬಹುದು. ಯಾಕಂದ್ರೆ ಈ ಆಡಿಯೋ ಇದೆಯಲ್ಲ, ಈ ಆಡಿಯೋ ಸದ್ಯಕ್ಕಂತೂ ಸಿದ್ದರಾಮಯ್ಯ ಅವರ ಪಾಳ್ಯದಲ್ಲಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.